Hi everyone. This is Pooja. Hi everyone. So welcome back to our YouTube channel. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹೊಸ ಮೆಂಬರ್ಸ್ ಫ್ಯಾಮಿಲಿಗೆ ಆ್ಯಡ್ ಆಗಿದ್ದೀರಾ. ಸೊ ಅದಕ್ಕೆ ಐ ಥಾಟ್ ಐ ಜಸ್ಟ್ ಮೇಕ್ ಒನ್ ವೀಡಿಯೋ. ಸೊ ಈ ವಿಡಿಯೋ ಏನಾಗಿರುತ್ತೆ ಅಂತ ಹೇಳಿದ್ರೆ, ನನ್ನ 14th ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ನನ್ನ ಸ್ಟೂಡೆಂಟ್ಸ್ ಯಾರ್ಯಾರು ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ನಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಮಾತಾಡಿದ್ದಾರೆ. ಸೊ ಆ ಪರ್ಟಿಕ್ಯುಲರ್ ಕಂಟೆಂಟ್ ಈ ವಿಡಿಯೋದಲ್ಲಿ ಇರುತ್ತೆ. ನಾನು ಪೂಜಾ, ಸೆಲೆಬ್ರೈಡ್ಸ್ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರು ರಾಜರಾಜೇಶ್ವರಿ ನಗರಲ್ಲಿ. ಸೊ ನಿಮಗೇನಾದರೂ ನಿಮ್ಮ ಮನೇಲಿ ಫಂಕ್ಷನ್ ಇದ್ದು ಅದಕ್ಕೆ ಡೆಕೋರ್ ಕಂಪ್ಲೀಟ್ ಇವೆಂಟ್ ಪ್ಲಾನಿಂಗ್ ಬೇಕು ಅಂದ್ಕೊಂಡ್ರೆ ಕೊಟ್ಟಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನೀವೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಸೊ ಅದಕ್ಕೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇನ್ನೇನು ವೇಟ್ ಮಾಡ್ತಾ ಇದ್ದೀರಾ, ಬನ್ನಿ ಫುಲ್ ವಿಡಿಯೋ ನೋಡೋಣ. ದಿಸ್ ಇಸ್ ಸಮಥಿಂಗ್ ಯು ಎಂಜಾಯ್ ಆ್ಯಂಡ್ ಲರ್ನ್, ಸರಿನಾ? ರೆಗ್ಯುಲರ್ ಕ್ಲಾಸಸ್ ಥರ ಅಲ್ಲ, ನೀವು ಇದೊಂದು ಆ್ಯಕ್ಟಿವಿಟಿ ಕ್ಲಾಸಸ್. ಯಾವುದೇ ರೀತಿ ನಿಮಗೆ ಸ್ಟ್ರಿಕ್ಟ್ ರೂಲ್ಸ್ ಇರಲ್ಲ, ನಿಮಗೆ 100% ಫ್ರೀಡಮ್ ಇರುತ್ತೆ. ನಿಮಗೆ ಏನೇ ಡೌಟ್ ಇದ್ದರೂ ಕೇಳಿ ತಿಳ್ಕೊಳ್ಳೋಕ್ಕೆ, ಓಕೆನಾ? ಒಂದು ವಿಷಯ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, 100 ಸತಿ ಬೇಕಾದರೂ ಕೇಳಿ ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ. ಕೇಳಿದ್ರೆ ಏನು ಅನ್ಕೋತಾರೋ, ಕೇಳಲ್ಲ ಬೇಡವಾ, ಹೆಂಗೋ ಏನೋ ಅನ್ನೋದು ಬೇಡ, ಓಕೆನಾ? ಸಿ ವಿ ಹ್ಯಾವ್ ಟ್ರೈನ್ಡ್ 13+ ಬ್ಯಾಚ್ ಸ್ಟೂಡೆಂಟ್ಸ್. ನೀವು ನನ್ನ 14ನೇ ಬ್ಯಾಚ್ ಸ್ಟೂಡೆಂಟ್ಸ್, ವೀಕೆಂಡ್ ನಾನು ಕೌಂಟೇ ಮಾಡಿಲ್ಲ. ಸೊ 14+ ಬ್ಯಾಚಸ್ ಆಫ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟ್ರೈನ್. 400 ಸ್ಟೂಡೆಂಟ್ಸ್ ಹತ್ತತ್ರ ಇದ್ದೀರಾ. ಸೊ ನಮಗೆ ಗೊತ್ತು ಕೆಲವರು ಸ್ಲೋ ಇದ್ದರೆ ಹೆಂಗೆ ಹೇಳ್ಕೊಡ್ಬೇಕು, ಫಾಸ್ಟ್ ಇದ್ದರೆ ಹೆಂಗೆ ಹೇಳ್ಕೊಡ್ಬೇಕು, ಇಲ್ಲ ಯಾರಿಗಾದರೂ ಇನ್ನೂ ಸ್ವಲ್ಪ ಟ್ಯೂನಿಂಗ್ ಬೇಕು, ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನನಗೆ ಆಗ್ತಾ ಇಲ್ಲ ಅಂದಾಗ ಸ್ಪೆಷಲ್ ಕ್ಲಾಸ್ ಮಾಡ್ಕೋತೀನಿ, ಓಕೆನಾ? 10:30 to 4 ಬಂದು ರೆಗ್ಯುಲರ್ ಕ್ಲಾಸ್. ಯಾರು ತುಂಬ ಸ್ಲೋ ಇದ್ದೀರಾ, ಇವತ್ತಿನ ಟಾಪಿಕಲ್ಲಿ ನನಗೆ ಸ್ಲೋ ಅನಿಸ್ತು, ಇಲ್ಲ ಸರ್ರಿಗೆ ನೀವು ಮಾಡ್ತಾ ಇರೋದು ಸ್ಲೋ ಅನಿಸ್ತು ಅಂದರೆ ಏನು ಮಾಡ್ತಾರೆ, 4 to 5 1 hour ಇಲ್ಲಿ ಇಟ್ಕೊಂಡು ಸ್ವಲ್ಪ ಬ್ರಷ್ ಅಪ್ ಮಾಡ್ತೀವಿ. ಯಾಕೆ ಹೆಂಗೆ ಮಾಡ್ತೀವಿ ಅಂದರೆ, ನಮಗೆ ಕೋರ್ಸ್ ಮುಗಿಯೋವಾಗ ಗೊತ್ತಿರೋರು ಗೊತ್ತಿಲ್ಲದಿರೋರು ಎಲ್ಲ ಒಂದೇ ಈಕ್ವಲ್ ಆಗಬೇಕು. ಎಲ್ಲ ಬ್ಯಾಚಲ್ಲೂ ಸ್ಟೂಡೆಂಟ್ಸ್ ಹೆಂಗೆ ಅಂದರೆ, ಕೆಲವ್ರಿಗೆ ಬಲೂನ್ಸ್ ಬರ್ತಿರುತ್ತೆ, ಫ್ಲವರ್ಸ್ ಬರಲ್ಲ, ಕೆಲವ್ರಿಗೆ ಫ್ಲವರ್ಸ್ ಬರ್ತಿರುತ್ತೆ, ಬಲೂನ್ಸ್ ಬರಲ್ಲ, ಇನ್ನು ಕೆಲವ್ರು ಏನೂ ಗೊತ್ತಿಲ್ಲದೆ ಬರೋರು ಇರ್ತಾರೆ. ಸೊ ನಾನು 0ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಏನೂ ಗೊತ್ತಿಲ್ಲದಿರೋರ್ಗೆ ಹೆಂಗೆ ಹೇಳ್ಕೊಡ್ಬೇಕು ಹಾಗೇ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ದರೆ ನಿಮ್ಮ ಟೆಕ್ನಿಕ್ಸ್ ಇಟ್ಕೊಂಡಿರಿ, ನನ್ನ ಟೆಕ್ನಿಕ್ಸು ತಿಳ್ಕೊಳ್ಳಿ. ಆಚೆ ಹೋದ್ಮೇಲೆ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಏನು ಗೊತ್ತಿಲ್ಲದಿರೋರಿಗೆ ಐ ಆಮ್ ದೇರ್. ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ನಿಮ್ಮನ್ನ ಟ್ರೈನ್ ಮಾಡಿ ಆಚೆ ಕಳಿಸೋದು ಇನ್ಸ್ಟಿಟ್ಯೂಟ್ ರೆಸ್ಪಾನ್ಸಿಬಿಲಿಟಿ, ಸರಿನಾ? ನಿಮ್ಗೆ ಏನೇನು ಎಲ್ಲ ಕಲ್ತ್ಕೋಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ ಅದನ್ನೆಲ್ಲ ಹೇಳ್ಕೊಟ್ಟೆ ಇಲ್ಲಿಂದ ಹೊರಗಡೆ ಕಳಿಸ್ತೀವಿ, ಓಕೆ? ಸೊ ನಾವು ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಬಿಡ್ತೀನಿ. ಸ್ಟಾಫ್ಸ್ ಬಗ್ಗೆ: ಪೂಜಾ, ಇವೆಂಟ್ ಪ್ಲಾನರ್ ಆ್ಯಂಡ್ ಇವೆಂಟ್ ಎಜುಕೇಟರ್. ಸೊ ವಿಜಯ್, ಮೈ ಪಾರ್ಟ್ನರ್ ಆ್ಯಂಡ್ ಹಸ್ಬೆಂಡ್. ಸೊ ಏನಾದರೂ ಮೆಟೀರಿಯಲ್ ಬೇಕು, ಏನಾದ್ರು ತಂದು ಕೊಡಬೇಕು, ಇಲ್ಲ ಕಲ್ತಿದ್ರಲ್ಲಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ, ಇನ್ನೊಂದು ಸತಿ ಪ್ರಾಕ್ಟೀಸ್ ಬೇಕು, ಲೇಟಾಗಿ ಬರ್ತೀರಾ, ಬೇಗ ಬರ್ತೀರಾ, ಏನೇ ಒಂದು ಬೇಕಾದರೂ ದೇ ಬೋತ್ ವಿಲ್ ಹೆಲ್ಪ್, ಸರಿನಾ? ಸೊ ನಿಮಗೆ 10:30 to 12:30 1ವರೆಗೂ ಕ್ಲಾಸ್ ಇರುತ್ತೆ. 1 to 1:30 ಲಂಚ್ ಬ್ರೇಕ್ ಇರುತ್ತೆ. 1/2 hour ಲಂಚ್ ಬ್ರೇಕ್ ಇರುತ್ತೆ. ನೀವು ಬಾಕ್ಸ್ ಅದು ತರ್ಬೋದು, ಇಲ್ಲ ಲಂಚ್ಗೆ ಹೋಗಿ ಬರ್ತೀರ ಅಂದರೆ 1/2 hour ಒಳಗಡೆ ವಾಪಸ್ ಬಂದುಬಿಡ್ಬೇಕು, ಓಕೆನಾ? ಆಮೇಲೆ ನಿಮಗೆ 2:33ಗೆ ಕಾಫಿ ಬ್ರೇಕ್ ಇರುತ್ತೆ. ಊಟ ಮಾಡಿದ್ಮೇಲೆ ನಿದ್ದೆ ಮಾಡ್ತೀರಾ ಕೆಲವರು, ಅದಕ್ಕೆ ನಂಗೆ ಗೊತ್ತು. ಸೊ ಕಾಫಿ ಬ್ರೇಕ್ ಇಟ್ಟಿರ್ತೀವಿ. ಅದಾದಮೇಲೆ 4-4:30ವರೆಗೂ ಯೂಶ್ವಲಿ ಕ್ಲಾಸಸ್ ಥಿಯರಿ ಪ್ರಾಕ್ಟಿಕಲ್ ಇರುತ್ತೆ. ಯಾರಾದರೂ ಸ್ಲೋ ಇದ್ದವ್ರಿಗೆ ನಾನು ಹೇಳ್ದಂಗೆ 5 ಗಂಟೆವರೆಗೂ ನಾನು ಸ್ಟ್ರೆಚ್ ಮಾಡ್ಕೋತೀನಿ. ಇದು ಕ್ಲಾಸ್ ಮಾಡ್ಯೂಲ್. ಏನು ಹೇಳ್ಕೊಡ್ತೀವಿ, ಹೆಂಗೆ ಹೇಳ್ಕೊಡ್ತೀವಿ, ಸಿಲೆಬಸ್ ಏನು, ಮಂಡೇ ಟ್ಯೂಸ್ಡೇ ಏನೇನು ಹೋಗುತ್ತೆ ಎಲ್ಲದ್ರದ್ದು ನಿಮಗೆ ಸೆಕೆಂಡ್ ಹಾಫ್ ಲಿಸ್ಟು ಬರುತ್ತೆ. ಅದಕ್ಕೆ ಮುಂಚೆ ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಯಾಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿದ್ದೀರಾ, ಏನಕ್ಕೆ ಸೆಲೆಬ್ರೇಟ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತಾಗಬೇಕು, ಓಕೆನಾ? ಸೊ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿ. ಹಾಯ್, ನನ್ನ ಹೆಸರು ಸಿಂಧು ಅಂತ, ಲಗ್ಗೆರೆ ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ನಾನು ಕರೆಂಟ್ಲಿ ಒಂದು MNC ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ಪ್ರೊಸೆಸ್ ಸ್ಪೆಷಲಿಸ್ಟ್. ನನಗೆ ಕಾಲೇಜ್ ಡೇಸಿಂದನೂ ಆಸೆ ಇತ್ತು, ಒಂದು ಇವೆಂಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇವಾಗ ಪ್ರೆಸೆಂಟಾಗಿ ನಾವು ಮಾಡೋಣ ಅಂತ ಅಂದ್ಕೊಂಡು ಒಂದು ಚಿಕ್ಕ ಶಾಪ್ ಓಪನ್ ಮಾಡಿದ್ವಿ. ಲೈಕ್ ಈ ಥರ ಬರ್ಡೇ ಐಟಮ್ಸು ಈ ಥರ ಎಲ್ಲ ಇಟ್ಟಿದ್ದೀವಿ, ರೆಂಟಿಗೂ ಕೂಡ ಕೊಡ್ತಾಯಿದ್ವಿ. ಬಟ್ ಆ ಟೈಮಲ್ಲೇ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಇವ್ರದ್ದು ವೀಡಿಯೋಸ್ ನೋಡಿದೆ, ನಂಗೆ ಇಷ್ಟ ಆಯಿತು. ಬಟ್ ಡೌಟ್ ಇತ್ತು, ಆಲ್ಮೋಸ್ಟ್ ನೋಡಿರೋರೆಲ್ಲ ಸ್ವಲ್ಪ ಲಾಸ್ ಮಾಡಿಕೊಂಡು ಈ ಥರನೇ ಇತ್ತು. ಸೊ ನೋಡಿದಾಗ ಒಂದು ಕಾನ್ಫಿಡೆಂಟ್ ಕೂಡ ಬಂತು, ಬಟ್ ಸ್ಟಿಲ್ ಡೌಟ್ ಇತ್ತು ನನಗೆ. ನಾನು ಕಾಲ್ ಮಾಡಿದೆ, ಅವತ್ತು ಹಬ್ಬ ಇದ್ದಿದ್ದರಿಂದ ಅವ್ರು ಕಾಲ್ ಪಿಕ್ ಮಾಡಿಲ್ಲ. ನೆಕ್ಸ್ಟ್ ಡೇ ಕಾಲ್ ಬ್ಯಾಕ್ ಬಂತು, ಈ ಥರ ಎಂಕ್ವೈರ್ ಮಾಡಿದ್ರಿ ಅಂತ ಅಂದ್ಬಿಟ್ಟು, ಸರಿ ನೀವು ವಿಸಿಟ್ ಮಾಡಿ ಒಂದ್ಸಲ, ನಾವು ಹೇಳ್ತೀವಿ ಅಂತ ಹೇಳಿದ್ರು. ನಾನು ವಿಸಿಟ್ ಮಾಡಿದೆ, ಮ್ಯಾಮ್ ಎಲ್ಲ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು, ಇನ್ನೂ ಕಾನ್ಫಿಡೆಂಟ್ ಬಂತು ಮಾಡೋಣ ಅಂತ. ಸೊ ಅವತ್ತು ಹೋಗಿ ಮತ್ತೆ ಮನೇಲೂ ಡಿಸ್ಕಸ್ ಮಾಡಿ ಮತ್ತೆ ಆಮೇಲಿಂದ ಅಡ್ವಾನ್ಸ್ ಮಾಡಿದೆ. ಬೇರೆ ಕಡೆ ಎಲ್ಲದಕ್ಕಿಂತ ನೋಡಿದ್ದಕ್ಕಿಂತ ನನಗೆ
ಏನೋ ಒಂಥರ ಯುನೀಕ್ ಅಂತ ಅನ್ನಿಸ್ತು. ಮತ್ತು ಬೆಸ್ಟು ಚೆನ್ನಾಗಿ ಕಲಿತೀವಿ. ನೆಕ್ಸ್ಟು ಯಾವುದೋ ಒಂದು ದೊಡ್ಡ ಇವೆಂಟ್ ಮಾಡ್ತೀನಿ ಅನ್ನೋ ಹೋಪ್ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಆಲ್ ದ Thank ಬೆಸ್ಟ್. you. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಪುಷ್ಪ ಅಂತ. ನಾನು ರಾಮಮೂರ್ತಿ ನಗರದಿಂದ ಬರ್ತಾ ಇರೋದು. ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ದೆ, ಬಟ್ ನನಗೆ ಇದು ಕಲಿಬೇಕು, ಇದರಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದು ನನಗೆ ತುಂಬ ಇಂಟ್ರೆಸ್ಟು. ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿರೋದು. ಮತ್ತು ಇವ್ರನ್ನ ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿದ್ದು, ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಲೇಡೀಸ್ ಹೇಳ್ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇವ್ರ ವರ್ಕ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್ ರಿವ್ಯೂಸ್ ಎಲ್ಲ ನೋಡಿ ತುಂಬ ಇಷ್ಟ ಆಗಿದ್ದರಿಂದ ಇಲ್ಲಿಗೆ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕಾವ್ಯ. ನಾನು ಮೂಲತಃ ಸಾಗರದವಳು. ಸೊ ಬ್ಯಾಂಗ್ಳೂರಿಗೆ 2011ನಲ್ಲಿ ಬಂದಿದ್ದು. ನನಗೆ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಮುಂಚೆಯಿಂದ ನಾನು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಸೊ ಇದನ್ನು ನಾನು ಜಾಬು ಕ್ವಿಟ್ ಮಾಡಿದೆ ಮಗುಗೋಸ್ಕರ. ಸೊ ಇದನ್ನು ಜಾಬಾಗಿ ತೊಗೋಬೋದು ಅಂತ ಅನ್ನಿಸ್ತು. ಯೂಟ್ಯೂಬಲ್ಲಿ ನೋಡ್ತಾ ಇರುವಾಗ ನಿಮ್ಮ ವಿಡಿಯೋ ಕಾಣಿಸ್ತು ನನಗೆ. ಅದು ತುಂಬ ಯುನೀಕಾಗಿ ಕಾಣಿಸ್ತು. ಕ್ರಿಯೇಟಿವಿಟಿ ಇರ್ಬೋದು ಅಥವಾ ನೀವು ಮಾಡೋ ಫಿನಿಷಿಂಗು. ಸೊ ಅದು ಬಂದು ನನ್ನ ಸಿಸ್ಟರು ನಾನು ಡಿಸ್ಕಸ್ ಮಾಡಿ ನಿಮ್ಮ ಜೊತೆ ಬಂದಾಗ ನೀವು ಮಾತಾಡೋ ಸ್ಟೈಲ್ ಇರ್ಬೋದು ಮತ್ತು ನಮ್ಮನ್ನು ಎನ್ಕರೇಜ್ ಮಾಡೋದು ತುಂಬ ಇಷ್ಟ ಆಯಿತು ನನಗೆ. ಸೊ ಅದಕ್ಕೋಸ್ಕರ ನಾನು ಈ ಸೆಲೆಬ್ರಿಟಿ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಚೂಸಿಂಗ್. ಸೊ ಅವ್ರಿಗೆ ಅರ್ಥ ಆಗಬೇಕಂದ್ರೆ ವಿ ಶುಡ್ ಕಮ್ಯುನಿಕೇಟ್ ವೆಲ್. Hi, this is Priyanka here from Vijayanagar. I've completed my BCom. Okay. So why you want to do events? I just got it on Instagram by scrolling. I don't want to sit in front of computer and work. So I thought this is the best platform. So yeah, I'm interested to learn. All the best. Thank you. Good morning, everybody. My name is Rahul Patil. I am from Bijapur. ಈ ಒಂದು ಇವೆಂಟ್ ಪ್ಲ್ಯಾನಿಂಗ್ ಅಂದರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ, ಯಾಕೆ ಇದನ್ನು ನಾನು ಸೆಲೆಕ್ಟ್ ಮಾಡಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇವೆಂಟ್ ಫೀಲ್ಡ್ ಅನ್ನೋದು ಏನಾಗ್ತಾ ಇದೆ ಅಂದರೆ ತುಂಬ ಗ್ರೋತ್ ಆಗ್ತಾ ಇದೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅದ್ರ ಜೊತೆಗೆ ನಾವು ಆಲ್ರೆಡಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಏನಾಗ್ತಾ ಇದೆ ಅಂದರೆ, ನನ್ನ ಒಂದು ಸರ್ಕಲಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ ನಮ್ಮ ರಿಲೇಷನಲ್ಲಿ ಆಗಿರ್ಬೋದು, ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಒಂದು 8ರಿಂದ 10 ಆರ್ಡರ್ಸ್ಗಳನ್ನು ನಮ್ಮ ಬೇರೆದವ್ರಿಗೆ ಕೊಡ್ತಾ ಇದ್ದೀವಿ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನೇ ಯಾಕೆ ನಾನು ಮಾಡಬಾರ್ದು, ಬೇರೆದವ್ರಿಗೆ ಕೊಡೋ ಬದಲು ಯಾಕೆ ನಾನು ಮಾಡಬಾರ್ದು ಅಂತೇಳಿ ನಾನು ಹಿಂಗೆ ಏನು ಮಾಡ್ತಾ ಇದ್ದೆ ಅಂದರೆ ಸರ್ಚ್ ಮಾಡ್ತಾ ಇದ್ದೆ ಆನ್ಲೈನಲ್ಲಿ. ನಾನು ಬಿಜಾಪುರ ಇರೋದರಿಂದ ನನಗೆ ಮಹಾರಾಷ್ಟ್ರ ಮತ್ತು ಹೈದರಾಬಾದ್ ನಿಯರ್ ಆಗುತ್ತೆ ಮೇಡಮ್. ಅಲ್ಲಿ ತುಂಬ ಇನ್ಸ್ಟಿಟ್ಯೂಟ್ಗಳು ಇದ್ದಾವೆ. ಆದರೆ ನನಗೇನಾಯಿತು ಅಂದರೆ ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದರಿಂದ ಹೈದರಾಬಾದಲ್ಲಿ ಆಂಧ್ರ ತೆಲುಗು ಮತ್ತು ಮಹಾರಾಷ್ಟ್ರದಲ್ಲಿ ಮರಾಠಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಕನ್ನಡದಲ್ಲಿರುವಂಥ ಇನ್ಸ್ಟಿಟ್ಯೂಟ್ಗಳನ್ನು ಸರ್ಚ್ ಮಾಡಿದಾಗ ಕೊನೆಯದಾಗಿ ನನಗೆ ಸಿಕ್ಕಿರೋದು ಯಾವುದು ಅಂದರೆ ಇಂದು ಸೆಲೆಬ್ರೇಟ್. ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ಕಿರಣ್ ಅಂತ. ನಾನು ಬೇಸಿಕಲಿ ಮಂಡ್ಯದವರು, ಬಟ್ ಸೆಟ್ಲ್ ಆಗಿರೋದಿಲ್ಲ ಬೆಂಗಳೂರಲ್ಲಿ. ನಾನು ನೆಟ್ಫ್ಲಿಕ್ಸಲ್ಲಿ ಟೀಮ್ ಲೀಡಾಗಿ ವರ್ಕ್ ಮಾಡ್ತಿದ್ದೆ. ಬಟ್ ಅದು ಸಿಸ್ಟಮ್ ಮುಂದೆ ಎಲ್ಲ ಕೂತ್ಕೊಂಡು ನನಗೆ ಯಾವಾಗಲೂ ಅದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸಿಲ್ಲ. ಸೊ ಅದನ್ನ ಕ್ವಿಟ್ ಮಾಡಿ ಏನಾದರೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬೇಕಂತ ಈ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ನೂತನ್ ಅಂತ. ನಾನು ಸ್ಟಾಕ್ ಮಾರ್ಕೆಟ್ ಟ್ರೇಡರು. ನಾನು ಬೇರೆ ಏನಾದರೂ ಸೈಡ್ ಇನ್ಕಮ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡ್ತಿದ್ದಾಗ ನಮ್ಮಣ್ಣ ಇದನ್ನು ಸಜೆಸ್ಟ್ ಮಾಡ್ದೆ. ಇಲ್ಲೇ ಇರೋದು ನಮ್ಮಣ್ಣ ರಾಜೇಶ್ವರ ನಗರದಲ್ಲಿ. ಅವನು ಬಂದು ಎನ್ಕ್ವೈರಿ ಮಾಡಿಬಿಟ್ಟು ಹೇಳ್ದ. ಸೊ ನಾನು ಜಾಯ್ನ್ ಆಗಿದ್ದೀನಿ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೈ, ನನ್ನ ಹೆಸರು ಗಣೇಶ್ ಅಂತ. ನನ್ನ ಹೆಸರು ಯಶವಂತ್ ಅಂತ. ನಾವಿಬ್ಬರು ಒಂದೇ ಕಾಲೇಜಲ್ಲಿ ಓದಿತ್ತು. ಇಬ್ಬರು ಸೇರಿಕೊಂಡು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಬೇಕಂತ ಬಂದಿದ್ದೀವಿ. ಆನ್ಲೈನ್ ಕ್ಲಾಸ್ ಸರ್ಚ್ ಮಾಡೋದು ಒಂದು ಸಿಕ್ಕಿತ್ತು. ಅದಕ್ಕೆ ಹೊಸೂರು ಇಲ್ಲಿ ಥ್ಯಾಂಕ್ಸ್. ಇವರಿಬ್ಬರು ಒಂದೇ ಕಾಲೇಜು, ಒಂದೇ ಥರ ಹೆಲ್ಮೆಟು. ನೋಡಿದೆ ಅಡ್ಮಿಷನ್ಗೆ ಬಂದಾಗ ನೋಡಿದೆ. ಜೋಡಿ ಹಕ್ಕಿಗಳು. ನನ್ನ ಹೆಸರು ದತ್ತು. ನಾನು ಕಲಬುರಗಿಯಿಂದ ಬಂದಿದ್ದೀನಿ. ಅಲ್ಲೇ ಹಳ್ಳಿ ಊರಲ್ಲಿ ಇವೆಂಟ್ ಇರಲ್ಲ. ಏನಾದರೂ ಇವೆಂಟ್ ಪ್ಲ್ಯಾನಿಂಗಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಥ್ಯಾಂಕ್ಸ್. ಸಂತೋಷು ಗುಲ್ಬರ್ಗ ಅಂತ ಬಂದಿದ್ದೆ. ಇಬ್ಬರು ನಮ್ಮ ಮಾಮನ ಮಗರು ಇಬ್ಬರು ಬಂದಿದ್ದೇವೆ ರೀ.
ನಂಗೆ ಇವೆಂಟ್ ಅಂದರೆ ಭಾಳ ಇಷ್ಟ ರೀ, ಡಿಸೈನಿಂಗ್ ಭಾಳ ಇಷ್ಟ ರೀ. ಇದ್ರ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಆಲ್ ದ ಬೆಸ್ಟ್ ಮಾ. ನಮಸ್ಕಾರ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ನಾನೊಬ್ಬ ವ್ಯವಸಾಯ ಮಾಡ್ತೀನಿ, ದ್ರಾಕ್ಷಿ ಬೆಳಿತೀನಿ, ದಾಳಿಂಬೆ ಬೆಳಿತೀನಿ, ರೇಷ್ಮೆ ಬೆಳಿತೀನಿ. ನನಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ಆಗಿರಲಿ, ಇವೆಂಟ್ ಬಗ್ಗೆ ಆದರೂ ನನಗೇನು ಗೊತ್ತಿಲ್ಲ. ನನ್ನ ತಂಗಿ ಫೋರ್ಸ್ ಮಾಡಿದ್ದು, ಅವ್ರು ಸೆಲೆಕ್ಟ್ ಮಾಡಿದ್ದು ಈ ಇನ್ಸ್ಟಿಟ್ಯೂಟು ನನ್ನ ತಂಗಿನೇ. ನಾನೇನೋ ನಮ್ಮ ಅಕ್ಕನ ಮಗಳ ಫಂಕ್ಷನ್ಗೆ ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಫ್ಲವರ್ ಡೆಕೋರ್ ಮಾಡಿದ್ದೆ. ಅದನ್ನ ನೋಡಿಬಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಔಟ್ಗಳಿಂದ ತೋರಿಸ್ಕೊಟ್ಟಿದ್ದೆ. ಆಲ್ ದ ಬೆಸ್ಟ್ ಮಾ, ಥ್ಯಾಂಕ್ಸ್. ಕೆಲವರು BCom ಇದ್ದೀರಾ, ಕೆಲವರು ಜಾಬ್ ಕ್ವಿಟ್ ಮಾಡಿರೋರು ಇದ್ದೀರಾ, ಕೆಲವರು ಮೇಕಪ್ ಆರ್ಟಿಸ್ಟ್ ಒಬ್ಬರು ಇದ್ದೀರಾ, ಫಾರ್ಮರ್ ಒಬ್ಬರು ಇದ್ದಾರೆ, ರೈತರು ಒಬ್ಬರು ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸೊ ಈಗ ಒಬ್ಬೊಬ್ರು ಒಂದೊಂದು ಕ್ಯಾಟಗರಿ ಇದ್ದೀರಾ, ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಸ್ಟ್ರೆಂತ್ ಇರುತ್ತೆ, ಹಾಗೆ ಒಬ್ಬೊಬ್ರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ. ಸೊ ನನ್ನ ಡ್ಯೂಟಿ ಏನಂದರೆ ಸ್ಟ್ರೆಂತ್ನ ಇನ್ನೂ ಹೈ ಮಾಡೋದು, ವೀಕ್ನೆಸ್ ಏನಾದರೂ ಇದ್ದರೆ ಕಂಡುಹಿಡಿದು ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡೋವಂಥದ್ದು ರಿಲೇಟೆಡ್ ಟು ಈವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ. ಸರಿನಾ? Myself Punyashri. I am from Bangalore. I selected for making our own business in making private theaters. For that, I am selected this. Hello all, my name is Chaitra. I am from Bangalore. I am here to explore the event business management career. So I just want to explore. All the best. Thank you. Thank you. Hello, my name is Hasini. I'm from Hyderabad. So currently I'm doing BSc Agriculture. So we have some subject called floriculture. So I was interested in flowers. So that's why I have choose this, and I want to go for MBA next. And this small, I want to do a startup. So it helps me in doing that. So that's why. All the best to everyone. All the best to you. Thank you. ನನ್ನ ಹೆಸರು ಜಯಂತ್, ನಾನು ಬಿಡದಿನ ಬರ್ತಾ ಇದ್ದೀನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಪ್ಯಾಷನ್ ಆಗಿ ತೊಗೋಬೇಕು ಅಂತ ಅಂದ್ಕೊಂಡು, ನಮ್ಮ ಸೈಡ್ ಯಾರೂ ಅಷ್ಟಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ, ಸೊ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಅಂತ. ಮೈ ಸೆಲ್ಫ್ ನಿಖಿತ್. ಮೈಕಲ್ ಪ್ರಾಬ್ಲಮ್ ಏನು ನಿಮ್ಮಿಬ್ಬರಿಗೂ? ಆನಲ್ಲಿ ಇದೆ. ಮೈ ಸೆಲ್ಫ್ ನಿಖಿತ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ವಾಂಟ್ ಟು ಎಕ್ಸ್ಪ್ಲೋರ್ ದ ಇವೆಂಟ್ಸ್ ಸೊ ದಟ್ ಐ ಕ್ಯಾನ್ ಇಂಪ್ರೂವ್ ಇನ್ ದಟ್. ಆಲ್ ದ ಬೆಸ್ಟ್. ಹಲೋ ಎವ್ರಿವನ್, ಮೈ ಸೆಲ್ಫ್ ಪಲ್ಲವಿ. ಇವೆಂಟ್ ಮ್ಯಾನೇಜ್ಮೆಂಟ್ ನನ್ನ ಪ್ಯಾಷನ್, ಅದಕ್ಕೋಸ್ಕರ ಅದನ್ನು ಕಲಿತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಕ್ಲಾಸಿಗೆ ಬಂದಿದ್ದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಮೈ ಸೆಲ್ಫ್ ವಿಜಯಲಕ್ಷ್ಮಿ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಪ್ಯಾಷನ್, ಸೊ ಅದಕ್ಕೆ ಕಲ್ತ್ಕೋಬೇಕು ಅಂತ ಚಾಯ್ಸ್ ಮಾಡಿ. ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ ನನ್ನ ಸ್ಟೂಡೆಂಟ್ಸ್ ಎಲ್ಲೆಲ್ಲಿಂದ ಬಂದಿದ್ದಾರೆ, ಎಂತಕ್ಕೆ ಕ್ಲಾಸಸ್ ಸೇರಿಕೊಂಡಿದ್ದಾರೆ, ಅವ್ರ ಡ್ರೀಮ್ಸ್ ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಅಂತ. ಸೊ ಇದು ಈ ವಿಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.